ಬಿಗ್ ಬಾಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11ನ ಎಲ್ಲ ವೋಟಿಂಗ್ ಲೈನ್ಸ್ಗಳು ಏನು ಓಪನ್ ಇತ್ತು ಅದು ಕ್ಲೋಸ್ ಆಗಿದೆ. ಅಂದರೆ ಈ ವಿಡಿಯೋನಲ್ಲಿ ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ, ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾರು ವಿನ್ನರ್ ಆಗಬಹುದು ಅನ್ನೋ ಮಾಹಿತಿನ ಈ ವಿಡಿಯೋಲಿ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನೀವೇನಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿನ್ನರ್ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹನುಮಂತ, ಮೊಗ್ರಂ ಮಂಜು, ತ್ರಿವಿಕ್ರಮ್, ಭವ್ಯ, ರಜತ್ ಹಾಗೂ ಮೋಕ್ಷಿತಾ, ಇವರಲ್ಲಿ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋ ಸಮಯ ಬಂದೇ ಬಿಡ್ತು. ಈ 6 ಜನದಲ್ಲಿ 6ನೇ ಸ್ಥಾನ ರಜತ್ಗೆ ದೊರಕಿದೆ. ಕಾರಣ ಯಾಕೆ ಅಂದರೆ ಅವ್ರಿಗೆ ಟೋಟಲ್ ಆಗಿ 2,05,10,74,000 ಮತಗಳು ಅಂದರೆ ವೋಟ್ಸ್ಗಳು ಬಂದು ಅವ್ರು 6ನೇ ಪ್ಲೇಸಲ್ಲಿದ್ದರೆ 5ನೇ ಸ್ಥಾನದಲ್ಲಿ ಭವ್ಯ ಅವರು ಉಳ್ಕೊಂಡಿದ್ದಾರೆ. ಭವ್ಯ ಅವರಿಗೆ ಒಟ್ಟು ಬಂದಿರೋ ಮತಗಳು 2,67,00,000 ಆಸುಪಾಸ್ನಲ್ಲಿ ಬಂದು ಅವರು 5ನೇ ಸ್ಥಾನ ಉಳಿಸ್ಕೊಂಡಿದ್ರೆ, ಉಗ್ರಂ ಮಂಜು ಅವರಿಗೆ 4ನೇ ಸ್ಥಾನ ಸಿಕ್ಕಿದೆ. ಕಾರಣ ಯಾಕಂದರೆ ಅವ್ರಿಗೆ 2,89,68,000 ಆಸುಪಾಸು ಮತಗಳು ಬಂದು ಅವರು 4ನೇ ಸ್ಥಾನದಲ್ಲಿದ್ದರೆ, ಸೆಕೆಂಡ್ ರನ್ನರ್ ಅಪ್ ಆಗಿ ಅಂದರೆ 3ನೇ ಸ್ಥಾನದಲ್ಲಿ ಆಶ್ಚರ್ಯಕರವಾಗಿ ಮೋಕ್ಷಿತಾ ಪೈರು ಅವರು ಉಳ್ಕೊಂಡಿದ್ದಾರೆ. ಅವರಿಗೆ ಒಟ್ಟು ಮತಗಳು 3,11,00,000 ಮತ ಬಂದಿದೆ ಅವರಿಗೆ, ಹಾಗೂ 92,000 ಇಷ್ಟು ಮತ ಬಂದು ಸೆಕೆಂಡ್ ರನ್ನರ್ ಅಪ್ ಆಗಿದ್ದರೆ, 2ನೇ ಪ್ಲೇಸ್ನಲ್ಲಿ ತ್ರಿವಿಕ್ರಮ್. ಎಷ್ಟೋ ಜನ ಅಂದ್ಕೊಂಡಿದ್ರು ತ್ರಿವಿಕ್ರಮ್ ಹಾಗೂ ಹನುಮಂತ ಮಧ್ಯೆ ತುಂಬ ಫೈಟ್ ಇದೆ ಅಂತ. ಬಟ್ ಆದರೆ ತ್ರಿವಿಕ್ರಮ್ ಅವ್ರಿಗೆ 3,43,72,000 ಮತಗಳು ಬಂದು 2ನೇ ಪ್ಲೇಸಲ್ಲಿದ್ದರೆ, ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದು ದಾಖಲೆ ಬರೆದಂಥ ಫಸ್ಟ್ ಪ್ಲೇಸ್ನಲ್ಲಿರೋ ಹನುಮಂತಿಗೆ 3,80,12,000 ಆಸ್ಪಾಸ್ ಮತ ಬಂದು ಮೊದಲನೇ ಸ್ಥಾನದಲ್ಲಿದ್ದಾರೆ. ವಿಶೇಷತೆ ಏನು ಅಂದರೆ, ಯಾರು ಈವರೆಗೆ ಹಿಸ್ಟ್ರಿನಲ್ಲೇ ಬಿಗ್ ಬಾಸ್ 11 ಸೀಸನಲ್ಲಿ ಅಥವಾ 10 ಸೀಸನಲ್ಲಿ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಇಷ್ಟು ಮತ ಗಳಿಸೇ ಇರಲಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ನಮ್ಮ ಹಿಂದಿನ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ 10 ನಡೆದಾಗ ವಿನ್ನರ್ ಆದಂಥ ಕಾರ್ತಿಕ್ ಅವ್ರಿಗೆ 2,97,00,000 ಹತ್ತತ್ರ 3 ಕೋಟಿ ಮತ ಬಂದಿತ್ತು ಅಷ್ಟೇ. ಅದು ಅವ್ರು ಫುಲ್ ಸೀಸನಲ್ಲಿ ಇದ್ದು, ಆದರೆ ವೈಲ್ಡ್ ಕಾರ್ಡ್ ಎಂಟ್ರಲ್ಲಿ ಬಂದು ಹನುಮ ಬರೆದಂಥ ದಾಖಲೆ ಇದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ, ಮೆಚ್ಚಲೇಬೇಕಾದದ್ದು. ವೀಕ್ಷಕರೇ, ಇನ್ನು ಕೆಲವೇ ಗಂಟೆಗಳು ಮಾತ್ರ ಉಳಿದಿದೆ. ಹೇಳಬೇಕು ಅಂದರೆ ಇನ್ನು ಕೇವಲ 3 ಗಂಟೆ, ಹತ್ತತ್ರ 3 ಗಂಟೆಗಳು ಮಾತ್ರ ಉಳಿದಿದೆ ಬಿಗ್ ಬಾಸ್ ಫಿನಾಲೆ ಶುರುವಾಗೋದಕ್ಕೆ ಇವತ್ತು. ಸೊ ನಿಮ್ಗೇನು ಅನಿಸುತ್ತೆ, ಯಾರು ಗೆಲ್ಲಬಹುದು? ನಿಮ್ಗೇನಾದರೂ ಬೇರೆ ಆಲೋಚನೆ ಇದ್ದು, ಅಥವಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಹಾಕಿದ್ರಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.